ಇದು ನಮ್ಮ ಗೆಲುವಲ್ಲ, 13 ಹಳ್ಳಿಗಳ ರೈತರ ಒಗ್ಗಟ್ಟಿನ ಗೆಲುವು ಅಂತ ಹೇಳ್ಬೋದು. ನಾವು ಯಾಕೆ ಇವತ್ತು ಕೆಲವು ಏನು ದ್ವಂದ್ವಗಳಲ್ಲಿ ಕೆಲವು ಮಾಹಿತಿ ಸೋರಿಕೆ ಆಗ್ತದೆ ಕೆಲವರ ಬಗ್ಗೆ, ಯಾಕಂತ ಹೇಳ್ತಂದ್ರೆ ಇವತ್ತು ನಾವು ಏನು ಸರ್ಕಾರ ಪ್ರಾಥಮಿಕ ಸೂಚನೆ ಕೊಟ್ಟ ಸಂದರ್ಭದಲ್ಲಿ ನಾವು ಕೂಡ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಒಂದು ಹೋರಾಟ ನಂಬ್ಕೊಂಡಿದ್ವಿ. ಆವತ್ತು ಕೂಡ ಏನ್ ಹೇಳಿದ್ವಿ, ಸರ್ಕಾರದ ಜಮೀನಿನಲ್ಲಿ ಕೈಗಾರಿಕೆ ಮಾಡಿ, ಬಲವಂತ ಭೂಸ್ವಾಧೀನ ಬೇಡ, ಮತ್ತೆ ಸರ್ಕಾರದ ಭೂಮಿ ಮತ್ತೆ ಬಂಜರು ಭೂಮಿಯಲ್ಲಿ ಮಾಡಿ ಅಂತೇಳಿ ನಾವು ಅವತ್ತು ಕೂಡ ಒಂದು ಹೋರಾಟದ ಮೂಲಕ ಮನವಿಯನ್ನು ಕೊಟ್ಟಿದ್ವಿ. ತದನಂತರ ಬದಲಾವಣೆಗಳಲ್ಲಿ ಏನಾಯ್ತು, ಒಂದು ಕಡೆ ಬಲವಂತ ಏನು ಭೂಸ್ವಾಧೀನ ಹೋರಾಟದ ಹೆಸರಲ್ಲಿ ಅಕ್ಷಯ ಪಾತ್ರರಾಗಿ ಮಾರ್ಪಾಡ್ತು. ಅದರ ರೂಪುರೇಷೆಗಳೇ ಬದಲಾವಣೆ ಆಗಿತ್ತು. ಯಾವತ್ತು ಒಂದು ಸಂಘಟನೆ, ಒಬ್ಬ ವ್ಯಕ್ತಿ ಒಂದು ಭಾವಚಿತ್ರ ಹಾಕೊಂಡು ನಾನು ನನ್ನಿಂದ ಅಂತಕ್ಕಂತಹ ಅಹಂನಲ್ಲಿ ಹೋದ್ನೋ, ಆವತ್ತು ನಾವು ಎಲ್ಲೋ ಒಂದ್ ಕಡೆ ಇದೇನೋ ಒಂದು ಬೇರೆ ಕಡೆ ಹೋಗ್ತಾ ಇದೆ, ನಿಜವಾದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು 13 ಹಳ್ಳಿಗಳು ಪ್ರವಾಸ ಮಾಡಿದಾಗ ಅಲ್ಲಿ ನಾವು ನಿಜವಾಗ್ಲೂ ಕಂಡಿದ್ದು ಏನು, ಫಲವತ್ತಾದ ಕೃಷಿ ಭೂಮಿ ಕೆಲವು ಇತ್ತು, ಮತ್ತೆ ಬಂಜರು ಭೂಮಿ ಇತ್ತು, ಮತ್ತೆ PSL ಕಂಪನಿಯ ಸುಮಾರು ಜಮೀನುಗಳು ಇವತ್ತು ರೈತರಿಗೆ ಮೋಸ ಆಗಿರ್ತಕ್ಕಂಥ ಅಂಶ ನಮಗೆ ಬಂತು. ಹಾಗಾಗಿ 13 ಹಳ್ಳಿಗಳ ರೈತರನ್ನ ಸೇರಿ ಒಂದು ಸಮಿತಿ ರಚನೆ ಮಾಡಿ ಅವರು ನಮ್ಮ ಹತ್ರ ಬಂದ್ರು, ನಮ್ಗೆ ನ್ಯಾಯ ಕೊಡಿಸಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಸ್ವಾತಂತ್ರ್ಯದ ಹಕ್ಕಿದೆ. ಆ ಸ್ವಾತಂತ್ರ್ಯವನ್ನ ನಮ್ಗೆ ಮೊಟಕುಗೊಳಿಸ್ತಾ ಇದಾರೆ ಕೆಲವರು ಅಂದ್ರು. ಯಾವ ರೀತಿ ಅಂದ್ರೆ, ನಾವ್ ಹೇಳ್ದಾಗ ಕೇಳ್ಬೇಕು, ಹೂ ಅಂದ್ರೆ ಹೂ ಅನ್ಬೇಕು ಅಂತ ಹೇಳಿ ಯಾರಾದ್ರೂ ಜಮೀನು ಕೊಡ್ತೀವಿ ಅಂದ್ರೆ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಅವರ ವಿರುದ್ಧವಾಗಿ ಏನು ಒಂದು ಸಮಿತಿ ರಚನೆ ಮಾಡಿ ನಾವು ಅವತ್ತು ಕೂಡ ಸಮಿತಿಗೆ ನಾವ್ ಹೇಳಿದ್ವಿ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೆಂಬಲ ಕೊಡೋದಕ್ಕೆ ನೀವು 2 ಷರತ್ತುಗಳನ್ನು ಒಪ್ಪಬೇಕು. ಒಂದು, ಫಲವತ್ತಾದ ಕೃಷಿ ನೀರಾವರಿ ಭೂಮಿಯನ್ನ ಕೈ ಬಿಡಬೇಕು. 2, ಏನು ಇವತ್ತು PSL ಕಂಪನಿಯಿಂದ ನೊಂದ ರೈತರಿಗೆ ನ್ಯಾಯ ಕೊಡಬೇಕು ಅಂತೇಳಿ 2 ಷರತ್ತುಗಳನ್ನ ಹಾಕಿ ನಾವು ಇವತ್ತು ಬೆಂಬಲ ಕೊಟ್ಟಿದ್ದೀವಿ. ಅದೇ ಮಾತಿನಂತೆ ಇವತ್ತು ಆವತ್ತಿಂದ ಇವತ್ತಿನವರೆಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸಮಿತಿ ಏನು ಇವತ್ತು ತಾಲೂಕು ಸಮಿತಿ ಪೂರ್ತಿ ಪ್ರಮಾಣದಲ್ಲಿ ಅವರಿಗೆ ಬೆಂಬಲವನ್ನ ಕೊಟ್ಟು ಇವತ್ತು ನಮ್ಮ ಹೋರಾಟಕ್ಕೆ ಸರ್ಕಾರ ಮಣಿದು ಒಂದು ಕಡೆ ನೀರಾವರಿ ಪ್ರದೇಶವನ್ನ ಕೈ ಬಿಟ್ಟಿದೆ, ಇನ್ನೊಂದು ಕಡೆ ಇವತ್ತು ರೈತರಿಗೆ ಭೂಪರ ಚೆಕ್ ಅನ್ನು ಕೊಟ್ಟಿದ್ದಾರೆ. ನಾವು ಯಾಕೆ ಇವತ್ತೇ ಕೊಡಿ ಅಂತ ಕೇಳ್ತಾ ಇದೀವಿ ಅಂದ್ರೆ, ಇವತ್ತು ಎಲ್ಲಾದ್ರೂ ನೀವು ಇಡೀ ರಾಜ್ಯದಲ್ಲಿ ನೋಡಿ, ಯಾವುದಾದ್ರೂ ಒಂದು ಭೂಸ್ವಾಧೀನ ಒಂದು ಸರಿ ಚಾಲನೆ ಆದ್ರೆ ಅದು ನಿಂತಿರೋದಕ್ಕೆ ಉದಾಹರಣೆ ಇಲ್ಲ. ಇಲ್ಲಿಯೂ ಕೂಡ ಇವತ್ತು ಏನು ಇವತ್ತಲ್ಲೇ 2 ವರ್ಷಕ್ಕೆ ನಮ್ಮ ಹೋರಾಟ ಮಾಡಿ ಮುಂದೂಡಬಹುದು, ಆದ್ರೆ ರೈತರಿಗೆ ಅದೇ ದರ ಕೊಡ್ತಾರೆ, ಅದು ನಷ್ಟ ಆಗೋದು ನಮ್ಮ ರೈತರಿಗೆ. ಇವತ್ತು ನಮ್ಮ ಶಿಡ್ಲಘಟ್ಟ ಭಾಗದ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 2000 ಜನ ಹೊರ ಜಿಲ್ಲೆಗಳಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ತಾಯಂದು ರಾತ್ರಿ ಹಗಲು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಮುಂದಿನ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಕಡೆ ಫಲವತ್ತಾದ ಕೃಷಿಯ ನೀರಾವರಿಯ ಜಮೀನನ್ನ ಬಿಡಬೇಕು, ಮತ್ತೆ ನಮ್ಮ ಭಾಗದ ತಾಯಂದರಿಗೆ ಕೆಲಸಗಳನ್ನ ಕೊಡಬೇಕು ಅಂತ ಒಂದೇ ಒಂದು ದೃಷ್ಟಿಯಿಂದ ನಾವು ಈ ಜಮಕೋಟೆ KDB 13 ರೈತ ಬೆಂಬಲವನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಬೆಂಬಲಕ್ಕೆ ನಿಂತ ಎಲ್ಲ ನನ್ನ ಹೋಬಳಿಯ ರೈತ ಬಾಂಧವರು, ಮತ್ತೆ ಅದೇ ರೀತಿ ಇವತ್ತು ಬೇರೆ ಬೇರೆ ಸಂಘಟನೆಗಳ ಬೇರೆ ಬೇರೆ ರೈತ ಪರ, ಕನ್ನಡ ಪರ, ದಲಿತ ಪರ ಸಂಘ ಎಲ್ಲರೂ ಕೂಡ ಬಂದು ಇಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತು ತಾತ್ಕಾಲಿಕವಾಗಿ ಈ ಒಂದು ಹೋರಾಟವನ್ನ ಕೈ ಬಿಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಸರ್ಕಾರ ಮತ್ತೆ ಬದಲಾವಣೆಗಳಾದ್ರೆ ನಾವು ಆ ದಿನದ ಉಗ್ರ ಹೋರಾಟವನ್ನ ರೂಪಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಈ ದಿನ ಸಾಂಕೇತಿಕ ಪ್ರತಿಭಟನೆ ಕೈ ಬಿಡ್ತಾ ಇದ್ದೀವಿ ಸರ್. ಜನಕ್ಕೆ ಚೆಕ್ಗಳು ಕೆಲವರು ಹೇಳ್ತಾ ಇದ್ರು, ಇವ್ರು ಏನಾದ್ರು ಸರ್ಕಾರಕ್ಕೆ ನಮ್ಮ ಜಮೀನು ಕೊಟ್ರೆ ಯಾವಾಗ್ಲೂ ಕೊಡೋದು ಪರಿಹಾರ ಅಂತ ಹೇಳ್ತಾ ಇದ್ರು. ಇವಾಗ ನೀವು ಪ್ರತ್ಯಕ್ಷದರ್ಶಿಯಾಗಿ ತಗೊಂಡಿದ್ದೀರಲ್ಲ, ಹೇಗ್ ಅನಿಸ್ತು ನಿಮ್ಮ ಒಂದು ಅನುಭವ? ಸರ್, ನಮ್ದು ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವಾಸುದೇವ್ ಮತ್ತು ನಡಿಪನಾಯಕ್ ಹೇಳಿ. ನಮ್ಮ ಗ್ರಾಮಕ್ಕೆ 1,50,00,000 ಫಿಕ್ಸ್ ಮಾಡಿದ್ದಾರೆ. ಅದು ಪೂರ್ತಿ ಅಮೌಂಟ್ ಒಂದೇ ಚೆಕ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಗೆ. ಅದು ಕೆಲವರು ಹೇಳ್ತಾರೆ ಅರ್ಧ ಕೊಡ್ತಾರೆ, ಕಾಲ್ ಭಾಗ ಕೊಡ್ತಾರೆ, ವರ್ಷ ಅಥವಾ ಅದೆಲ್ಲ ಸುಳ್ಳು. ನಾವು ದಾಖಲೆ ಕೊಟ್ರೆ ನಮ್ಮ ಹಣ ಏನಿದೆ ನಮ್ಮ ಅಕೌಂಟ್ಗೆ ಜಮಾ ಆಗ್ತದೆ. ಯಾವಾಗ ನೀವು ದಾಖಲೆ ಕೊಟ್ಟಿದ್ರಿ? ಯಾವಾಗ ಸರ್ಕಾರದಿಂದ ಈ ನಾವು ದಾಖಲೆ ಕೊಟ್ಟು 1 ವಾರಕ್ಕೆಲ್ಲ ನಮ್ಗೆ ಅಮೌಂಟ್ ಬಂತು. ನಿಮ್ದು ಎಷ್ಟು ಎಕರೆ ಇತ್ತು? ನಮ್ದು ಒಟ್ಟು 7.5 ಎಕರೆ ಹೋಗ್ತದೆ. ಅದರಲ್ಲಿ ಅರ್ಧ ಅಮೌಂಟ್ ತಗೊಂಡಿದೀವಿ, ಇನ್ನು ಅರ್ಧ ಅಭಿವೃದ್ಧಿ ಜಮೀನು ತಗೊಂತೀವಿ. ಓಕೆ, ಈಗ ನಿಮ್ಗೆ ಚೆಕ್ ಪಡೆದಿರೋದಕ್ಕೆ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತಿದೆ? ನೆಕ್ಸ್ಟ್ ಮುಂದೆ ಯಾವ ರೀತಿ ನಿಮ್ಮ ಜೀವನ ರೂಪಿಸ್ಕೊಂತೀರಾ, ಏನು ಅಂತ? ನಾವು ಅದ್ರಲ್ಲಿ ಅಭಿವೃದ್ಧಿ ಮಾಡ್ಕೊಬೇಕು ಸರ್. ಎಲ್ಲರೂ ಬೇರೆ ಕಡೆ ಜಮೀನು ತಗೊಬೇಕು, ಅದನ್ನ ನಾವು ಇದು ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಬೇಕು. ಓಕೆ, ಈ ಹೋರಾಟದ ಏನು ಮುಂಚೂಣಿ ವಹಿಸಿದ್ರಲ್ವಾ, ಹೇಗ್ ಅನಿಸ್ತು? ಈ ಹೋರಾಟ ಮಾಡಿ ದುಡ್ಡು ತಗೊಂಡಿದ್ದೀರಲ್ಲ, ಹೇಗ್ ಅನಿಸ್ತಿದೆ? ಮತ್ತೆ ಇನ್ನೂ ಏನೋ ಸರ್ಕಾರಕ್ಕೆ ಬೇಡಿಕೆ ಇದೆಯಾ? ಹೋರಾಟ ಮಾಡಿ ನಮ್ಮ ಅಭಿಪ್ರಾಯ ಏನಂದ್ರೆ, ಇಲ್ಲಿ ನಮ್ದು ಹಿಂದುಳಿದ ತಾಲೂಕು ಶಿಡ್ಲಘಟ್ಟ, ಎಲ್ಲಿ ಒಂದು ಕೈಗಾರಿಕೆ ಇಲ್ಲ. ನಮ್ಮ ಹೆಣ್ಮಕ್ಳೆಲ್ಲ ಬೆಳಗ್ಗೆ 3 ಗಂಟೆಗೆ ದೊಡ್ಡಬಳ್ಳಾಪುರ ಮತ್ತೆ ನರಸಾಪುರ ಎಲ್ಲ ಹೋಗ್ತಾರೆ. ನೀವು ಬೇಕಾದ್ರೆ ನೋಡ್ಬೋದು, ದಿನೊಂದಕ್ಕೆ ಒಂದು 25-30 ಬಸ್ ಹೋಗ್ತವೆ.
ಮತ್ತೆ ನೈಟ್ ಕರ್ಕೊಂಬರಕ್ಕೆ 12 ಗಂಟೆ 1 ಗಂಟೆಗೆ ನಾವು ಕರ್ಕೊಂಬರ್ಬೇಕು ಹೆಣ್ಮಕ್ಳನ್ನ. ಇಲ್ಲೇ ಆದ್ರೆ ಅನುಕೂಲ ಆಗ್ತೈತೆ. ಹಂಗಾಗಿ ನಾವು ಹೋರಾಟ ಮಾಡಿ ಕೈಗಾರಿಕೆ ಬರಬೇಕು. ನಾವೇನು ಎಲ್ಲ ರೈತರು ಕಿತ್ಕೊಂಡ್ರೆ ನಾವು ಹೇಳಿಲ್ಲ ಎಲ್ಲೂನು. ಸರ್ಕಾರಿ ಜಾಗ ಐತೆ, ಮತ್ತೆ PSL ಸುಮಾರು 500 ಚಿಲ್ಲರೆ ಎಕರೆ ಐತೆ. ಅದ್ರಲ್ಲಿ ಮಾಡ್ರಿ, ರೈತರು ಕೊಡೋರು ತಗೊಳ್ರಿ. ಸೊ ಅಲ್ಲಿ ಒಬ್ರದ್ದು ಇಬ್ರದ್ದು ಓತೈತೆ, ತೊಂದರೆ ಆತೈತಿಲ್ಲ ಅಂತ ಹೇಳಿಲ್ಲ. ಹಂಗಾಗಿ ಅಭಿವೃದ್ಧಿ ಆತೈತೆ, ನಮ್ಗೆ ಸಂತೋಷ ಇದೆ. ಮತ್ತೆ ನಮ್ಮ ಬೇಡಿಕೆ ಏನಂದ್ರೆ ಇವ್ರು ಕೊಟ್ಟಿರೋ ಪರಿಹಾರ 2 ವರ್ಷಕ್ಕೆ ಹಿಂದಿನ ಪರಿಹಾರ. ಈಗ ದಿನದಿಂದ ದಿನಕ್ಕೆ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗ್ತೈತೆ. ಇನ್ನೂ ಹೆಚ್ಚಿನ ಪರಿಹಾರ ಕೊಡ್ಬೇಕಂತ ನಾವು ಕೇಳ್ಕೊಂತೀವಿ. ಓಕೆ.